ಎಲ್ರಿಗೂ ನಮಸ್ಕಾರ. ಇಂದು ನಾವು ಎಸ್ಆರ್ ಫಾರ್ಮ್ ಅನ್ನ ಅಂದ್ರೆ ಎನ್ಯುಮರೇಷನ್ ಫಾರ್ಮ್ ನ ಸುಲಭ ವಿಧಾನದಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಹೇಗೆ ಫಿಲ್ ಮಾಡಬೇಕು ಎಂಬುದನ್ನ ನೋಡೋಣ. ಅದಕ್ಕೂ ಮುನ್ನ ಯಾರೆಲ್ಲ ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮೊದಲಿಗೆ ಎನ್ಯುಮರೇಷನ್ ಫಾರ್ಮ್ ನ ತುಂಬಬೇಕು ಅಂತಂದ್ರೆ ನಿಮ್ಮಲ್ಲಿ 2002ರ ಮತದಾರ ಪಟ್ಟಿಯ ವಿವರಗಳು ಇರಬೇಕು. ಅದಕ್ಕಾಗಿ ನೀವು ಮತದಾರ ಪಟ್ಟಿಯನ್ನ ಆನ್ಲೈನ್ ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು, ಇಲ್ಲ ಅಂತಂದ್ರೆ BLO ಕಡೆಯಿಂದ ಕೂಡ ಮಾಹಿತಿಯನ್ನ ಕೇಳಿ ಪಡಿಬಹುದು. ಇನ್ನು BLO ರವರು ಒಬ್ಬರಿಗೆ 2 ಫಾರಂ ಅನ್ನ ನೀಡಿರ್ತಾರೆ. ಅದರಲ್ಲಿ ನಿಮ್ಮ ಹೆಸರು, ಪ್ರಸ್ತುತ ಇರುವ ಮತದಾರ ಗುರುತಿನ ಚೀಟಿ ಸಂಖ್ಯೆ, ನಿಮ್ಮ ವಿಳಾಸ, ಕ್ರಮ ಸಂಖ್ಯೆ, ಭಾಗ ಸಂಖ್ಯೆ, ನಿಮ್ಮ ಮತಗಟ್ಟೆಯ ವಿಳಾಸ ಮತ್ತೆ ವಿಧಾನಸಭಾ ಕ್ಷೇತ್ರ ಯಾವುದು ಅಂತೆಲ್ಲ ಈಗಾಗಲೇ ನಿಮ್ಮ ಎನ್ಯುಮರೇಷನ್ ಫಾರಂ ನಲ್ಲಿ ಪ್ರಿಂಟ್ ಆಗಿರುತ್ತೆ. ಅದರ ಜೊತೆಗೆ ಪ್ರಸ್ತುತ ಲಭ್ಯ ಇರುವ ನಿಮ್ಮ ಭಾವಚಿತ್ರ ಕೂಡ ಇಲ್ಲಿ ಪ್ರಿಂಟ್ ಆಗಿದ್ದು ಅದರ ಪಕ್ಕದಲ್ಲೇ ನೀವು ಇತ್ತೀಚಿನ ಭಾವಚಿತ್ರವನ್ನ ಅಂಟಿಸಬೇಕಾಗುತ್ತೆ. ಇದು ಮೊದಲಿಗೆ ನೀವು ಮಾಡಬೇಕಾಗಿರುವಂತ ಕೆಲಸ. ಇದಾದ ನಂತರ ಈ ಎನ್ಯುಮರೇಷನ್ ಫಾರಂ ಅನ್ನ ನಾವು 3 ಭಾಗಗಳಾಗಿ ವಿಂಗಡಣೆ ಮಾಡೋಣ. ಅದರಲ್ಲಿ ಭಾಗ 1 ಇಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರರ ವಿವರಗಳು. ಅಂದ್ರೆ 2002ರಲ್ಲಿ ನೀವೇನಾದ್ರೂ ಮತ ಚಲಾವಣೆ ಮಾಡಿದ್ರೆ ಅಂತವರು ಈ ಭಾಗ 1ಅನ್ನ ತುಂಬಬೇಕು. ಭಾಗ 2 ಇಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರರ ಸಂಬಂಧಿಯ ವಿವರಗಳು. ಅಂದ್ರೆ ಯಾರ ಹೆಸರು 2002ರ ಮತದಾರರ ಪಟ್ಟಿಯಲ್ಲಿ ಇರೋದಿಲ್ವೋ ಅವರು ಭಾಗ 2ಅನ್ನ ತುಂಬಬೇಕಾಗುತ್ತದೆ. ಇಲ್ಲಿ ಭಾಗ 1ಅನ್ನ ಬರೆಯೋರು ಭಾಗ 2ಅನ್ನ ಬರೆಯೋ ಅವಶ್ಯಕತೆ ಇಲ್ಲ, ಹಾಗೂ ಭಾಗ 2ಅನ್ನ ಬರೆಯೋರು ಭಾಗ 1ಅನ್ನ ತುಂಬೋ ಅವಶ್ಯಕತೆ ಇಲ್ಲ. ಇನ್ನು ಭಾಗ 3 ಇದು ಪ್ರಸ್ತುತ ವಿವರಗಳು. ಕಡ್ಡಾಯವಾಗಿ ಎಲ್ಲರೂ ಕೂಡ ತಮ್ಮ ಪ್ರಸ್ತುತ ವಿವರಗಳನ್ನ ಭಾಗ 3ರಲ್ಲಿ ಬರೆಯಬೇಕಾಗುತ್ತೆ. ಈಗ ಭಾಗ 1ಅನ್ನ ಹೇಗೆ ಬರೆಯೋದು ಅನ್ನೋದನ್ನ ನೋಡೋಣ. ಭಾಗ 1ರಲ್ಲಿ ಇಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರರ ವಿವರಗಳು ಅಂತ ಇದೆ. ಅದರಲ್ಲಿ ಮತದಾರರ ಹೆಸರು ಅಂದ್ರೆ 2002ರಲ್ಲಿ ಮತದಾರರ ಪಟ್ಟಿಯಲ್ಲಿರುವಂತೆ ನಿಮ್ಮ ಹೆಸರನ್ನ ಬರೆಯಿರಿ. ಮತ್ತೆ ಮತದಾರರ ಗುರುತಿನ ಚೀಟಿ ಸಂಖ್ಯೆ 2002ರ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರಿನ ಪಕ್ಕ ಕೊನೆಯಲ್ಲಿ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಅಂತ ಇರುತ್ತೆ, ಅದನ್ನ ನಮೂದಿಸಿ. ಒಂದು ವೇಳೆ ಅಲ್ಲಿ ಖಾಲಿ ಇದ್ರೆ ಅದನ್ನ ಖಾಲಿ ಬಿಡಬಹುದು. ನಂತರ ಸಂಬಂಧಿಯ ಹೆಸರು, ನಿಮ್ಮ ತಂದೆಯ ಹೆಸರನ್ನ ಬರೆಯಿರಿ. ಕೆಳಗೆ ಸಂಬಂಧ ಅಂತ ಇದೆ, ಅಲ್ಲಿ ನಿಮ್ಮ ನಡುವಿನ ಸಂಬಂಧವನ್ನ ತಂದೆ ಎಂದು ಬರೆಯಿರಿ. ಮತ್ತೆ ಜಿಲ್ಲೆ. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂತಂದ್ರೆ 2002ರಲ್ಲಿ ನಿಮ್ಮ ಜಿಲ್ಲೆ ಯಾವುದು ಅನ್ನೋದು ನಿಮಗೆ ತಿಳಿದಿರಲಿ. ಯಾಕಂದ್ರೆ ಈ 20 ವರ್ಷಗಳಲ್ಲಿ ಬಹಳಷ್ಟು ಜಿಲ್ಲೆಗಳು ಬೇರ್ಪಟ್ಟು ಹೊಸ ಜಿಲ್ಲೆಗಳಾಗಿವೆ. 2002ರಲ್ಲಿ ಯಾವುದು ಅಸ್ತಿತ್ವದಲ್ಲಿತ್ತೋ ಅದನ್ನ ನೀವು ನಮೂದಿಸಿ. ಇನ್ನು ರಾಜ್ಯ ಕರ್ನಾಟಕ ಅಂತ ಇರಲಿ. ಮತ್ತು ವಿಧಾನಸಭಾ ಕ್ಷೇತ್ರದ ಹೆಸರು, ಇದು ಕೂಡ 20 ವರ್ಷಗಳಲ್ಲಿ ಬಹಳಷ್ಟು ವಿಧಾನಸಭಾ ಕ್ಷೇತ್ರಗಳು ಬೇರೆ ಬೇರೆಯಾಗಿವೆ. ಆಗ ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವುದು ಇತ್ತು ಅನ್ನೋದನ್ನ 2002ರ ಮತದಾರ ಪಟ್ಟಿಯಲ್ಲೇ ವಿವರವಾಗಿ ನೀಡಿದ್ದಾರೆ. ಅಲ್ಲಿ ನೋಡಿ ಹೆಸರು ಮತ್ತು ಸಂಖ್ಯೆಯನ್ನ ಬರೆಯಿರಿ. ಇನ್ನು ಭಾಗದ ಸಂಖ್ಯೆ ಅಂತಂದ್ರೆ ಮತಗಟ್ಟೆ ಸಂಖ್ಯೆ ಎರಡೂ ಕೂಡ ಒಂದೇ. ಅದು ಕೂಡ ನಿಮ್ಮ 2002ರ ಮತದಾರ ಪಟ್ಟಿಯಲ್ಲಿ ನಮೂದು ಮಾಡಿರುತ್ತಾರೆ, ಅದನ್ನ ನೋಡಿ ಬರೆಯಿರಿ. ಮತ್ತೆ ಕ್ರಮ ಸಂಖ್ಯೆ, ಮತದಾರರ ಪಟ್ಟಿಯಲ್ಲಿ ನಿಮ್ಮ ವಿವರ ಮೊದಲಿಗೆ ಪ್ರಾರಂಭವಾಗೋದೇ ಕ್ರಮ ಸಂಖ್ಯೆಯಿಂದ, ನಂತರ ಮನೆ ಸಂಖ್ಯೆ ಇರುತ್ತೆ. ಇಲ್ಲಿ ಕನ್ಫ್ಯೂಸ್ ಆಗ್ಬೇಡಿ, ಯಾಕಂದ್ರೆ ಕ್ರಮ ಸಂಖ್ಯೆನೇ ಬೇರೆ, ಮನೆ ಸಂಖ್ಯೆನೇ ಬೇರೆ. ಕ್ರಮ ಸಂಖ್ಯೆ ಒಬ್ಬೊಬ್ಬರಿಗೆ ಒಂದೊಂದು ಇರುತ್ತೆ, ಮನೆ ಸಂಖ್ಯೆ ನಿಮ್ಮ ಮನೆಯವರಿಗೆಲ್ಲರಿಗೂ ಕೂಡ ಒಂದೇ ಸಂಖ್ಯೆ ಇರುತ್ತೆ. ಹಾಗಾಗಿ ಕ್ರಮ ಸಂಖ್ಯೆ ಅಥವಾ ಆರ್ಡರ್ ನಂಬರ್ ಯಾವುದು ಅಂತ ನಿಮ್ಮ ಮತದಾರರ ಪಟ್ಟಿಯನ್ನ ನೋಡಿ ಬರೆಯಿರಿ. ಇದು ಭಾಗ 1. ನೀವು ಭಾಗ 1 ತುಂಬಿದ್ರೆ ಭಾಗ 2 ತುಂಬೋ ಅವಶ್ಯಕತೆ ಇಲ್ಲ, ಖಾಲಿ ಬಿಡಬಹುದು. ನಂತರ ಭಾಗ 3 ಹೇಗೆ ತುಂಬಬೇಕು ಎಂಬುದನ್ನ ಕೊನೆಯಲ್ಲಿ ಹೇಳ್ತೀನಿ. ಈಗ ಭಾಗ 2ಅನ್ನ ಯಾರು ತುಂಬಬೇಕು? 2002ರಲ್ಲಿ ನಿಮ್ಮ ಮತ ಚಲಾವಣೆ ಮಾಡಿಲ್ಲ ಅಂದ್ರೆ ಆಗಿನ್ನು ಕೆಲವರು ಹುಟ್ಟಿರಲ್ಲ, ಕೆಲವರು ಅಪ್ರಾಪ್ತರಾಗಿರ್ತಾರೆ. ಅಂತವರು ಈ ವಿವರಗಳನ್ನ ತುಂಬಬೇಕು. ನಿಮ್ಮ ತಂದೆ ಅಥವಾ ತಾಯಿ, ಅಜ್ಜ ಅಥವಾ ಅಜ್ಜಿಯ ಈ 4 ಜನರಲ್ಲಿ ಯಾರಾದ್ರೂ ಒಬ್ಬರ ವಿವರಗಳನ್ನ ತುಂಬಬಹುದು. ಇಲ್ಲಿ ನಮ್ಮ ತಂದೆಯ ವಿವರಗಳನ್ನ ನಾನು ತುಂಬ್ತಾ ಇದ್ದೀನಿ. ಹೆಸರು, ನಮ್ಮ ತಂದೆಯ ಹೆಸರು ಇಲ್ಲಿ ನಮೂದು ಮಾಡಬೇಕು. ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ, ನಮ್ಮ ತಂದೆಯವರ ಮತದಾರರ ಗುರುತಿನ ಚೀಟಿ, ಇದು ಕೂಡ 2002ರ ಪಟ್ಟಿಯಲ್ಲಿರುವಂತೆ ನೀವು ಬರೆಯಬೇಕು. ಮತ್ತೆ ತಂದೆಯ ಹೆಸರು, ನಮ್ಮ ತಂದೆಯವರ ತಂದೆ ಅಂದ್ರೆ ನಮ್ಮ ತಾತನ ಹೆಸರನ್ನ ಇಲ್ಲಿ ಬರಿತಾ ಇದ್ದೀನಿ. ಸಂಬಂಧ, ಮತದಾರರ ಪಟ್ಟಿಯಲ್ಲಿರುವಂತೆ ತಂದೆ ಎಂದು ಬರೆಯಿರಿ. ನಂತರ ಜಿಲ್ಲೆ, ಆಗಲೇ ಹೇಳಿದ ಹಾಗೆ ಹಳೆ ಜಿಲ್ಲೆಯನ್ನ ಬರೆಯಿರಿ.
ರಾಜ್ಯ ಕರ್ನಾಟಕ. ವಿಧಾನಸಭಾ ಕ್ಷೇತ್ರದ ಹೆಸರು ಆಗಲೇ ಹೇಳಿದ ಹಾಗೆ ಪ್ರಸ್ತುತ ವಿಧಾನಸಭಾ ಕ್ಷೇತ್ರವಲ್ಲ, 2002ರಲ್ಲಿ ಅಸ್ತಿತ್ವದಲ್ಲಿದ್ದ ವಿಧಾನಸಭಾ ಕ್ಷೇತ್ರದ ಹೆಸರು ಭಾಗ ಸಂಖ್ಯೆ ಬರೆಯಬೇಕು. ಇನ್ನು ಕ್ರಮ ಸಂಖ್ಯೆ 2002ರ ಮತದಾರ ಪಟ್ಟಿಯಲ್ಲಿರುವಂತೆ ಬರಿತಾ ಇದ್ದೀನಿ. ಇದು ಭಾಗ 2. ಭಾಗ 2 ತುಂಬಿದವರು ಭಾಗ 1 ತುಂಬುವ ಅವಶ್ಯಕತೆ ಇಲ್ಲ. ಈಗ ಭಾಗ 3 ಇದನ್ನ ಎಲ್ಲರೂ ತುಂಬಬೇಕು. ಇದು ಪ್ರಸ್ತುತ ವಿವರಗಳು. ಯಾರೇ ಆಗ್ಲಿ 2002ರಲ್ಲಿ ಮತದಾನ ಮಾಡಿರಲಿ ಮಾಡದೇ ಇರಲಿ ಅವರೆಲ್ಲರೂ ಕೂಡ ಈ ಭಾಗ 3 ತುಂಬಬೇಕು. ಜನ್ಮ ದಿನಾಂಕ, ನಿಮ್ಮ ವೋಟರ್ ಐಡಿ ಅಥವಾ ಆಧಾರ್ ಕಾರ್ಡ್ ನಲ್ಲಿರುವಂತೆ ಮತದಾರರ ಜನ್ಮ ದಿನಾಂಕವನ್ನ ಬರೆಯಿರಿ. ಎರಡನೇದಾಗಿ ಆಧಾರ್ ಸಂಖ್ಯೆ, ಇದು ಐಚ್ಛಿಕ ಅಂತ ಹೇಳಿದ್ದಾರೆ, ನೀವು ಬರೆಯಿರಿ. ಇನ್ನು ಮೊಬೈಲ್ ಸಂಖ್ಯೆ, ಇದು ಕೂಡ ಆಕ್ಟಿವ್ ಆಗಿರುವಂತಹ ಮೊಬೈಲ್ ಸಂಖ್ಯೆಯನ್ನ ಬರೆಯಿರಿ. ನಂತರ ತಂದೆಯ ಹೆಸರು, ನಿಮ್ಮ ತಂದೆಯ ಹೆಸರನ್ನ ಇಲ್ಲಿ ಬರೆದು ಪಕ್ಕದಲ್ಲಿ ತಂದೆಯ ಮೇಲೆ ಟಿಕ್ ಮಾಡಿ. ನಂತರ ಅವರ ಗುರುತಿನ ಚೀಟಿ ಸಂಖ್ಯೆ. ಬಹಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಂತಾರೆ, 2002ರಲ್ಲಿ ಇರೋದ್ ಬರಿಬೇಕಾ ಅಥವಾ ಪ್ರಸ್ತುತ ಇರೋದ್ ಬರಿಬೇಕಾ ಅಂತ. ಈ ಭಾಗ ಇರೋದೇ ಪ್ರಸ್ತುತ ವಿವರಗಳು ಬರೆಯೋದಕ್ಕೆ. ಹಾಗಾಗಿ ಪ್ರೆಸೆಂಟ್ ಇರುವ ಎಪಿಕ್ ಅಂದ್ರೆ ವೋಟರ್ ಐಡಿ ಸಂಖ್ಯೆಯನ್ನ ಬರೆಯಿರಿ. ನಂತರ ತಾಯಿಯ ಹೆಸರು, ನಿಮ್ಮ ತಾಯಿಯ ಹೆಸರನ್ನ ಬರೆಯಿರಿ. ಕೆಳಗೆ ಪ್ರಸ್ತುತ ನಿಮ್ಮ ತಾಯಿಯವರ ವೋಟರ್ ಐಡಿ ಸಂಖ್ಯೆಯನ್ನ ಬರೆಯಿರಿ. ನಂತರ ಸಂಗಾತಿ ಹೆಸರು, ನಿಮಗೆ ಮದುವೆ ಆಗಿದ್ದು ಈ ಫಾರಂ ಅನ್ನ ತುಂಬುವುದು. ಪುರುಷರಾಗಿದ್ದರೆ ಹೆಂಡತಿ ಹೆಸರನ್ನ ಬರೀಬೇಕು ಅಥವಾ ಮಹಿಳೆ ಆಗಿದ್ರೆ ತನ್ನ ಗಂಡನ ಹೆಸರನ್ನ ಬರೀಬೇಕು. ಮದುವೆ ಆಗಿಲ್ಲ ಅಂತಂದ್ರೆ ಅದನ್ನ ಖಾಲಿ ಬಿಡಬಹುದು. ಮತ್ತೆ ಸಂಗಾತಿಯ ಮತದಾರರ ಚೀಟಿ, ನೀವು ಸಂಗಾತಿ ಹೆಸರು ಬರೆದ ಮೇಲೆ ಅವರ ಪ್ರಸ್ತುತ ವೋಟರ್ ಐಡಿ ಸಂಖ್ಯೆಯನ್ನ ಈ ಕೆಳಗೆ ಬರೆಯಿರಿ. ಇದು ಭಾಗ 3. ಕೊನೆಯದಾಗಿ ಎಲ್ಲಾ ದಾಖಲೆಗಳನ್ನ ಪರಿಶೀಲಿಸಿದ ನಂತರ ನಿಮ್ಮ ಹೆಬ್ಬೆರಳ ಗುರುತು ಹಾಕುವುದಾದರೆ ಎಡಗೈ ಹೆಬ್ಬೆರಳು ಗುರುತನ್ನ ಹಾಕಿ ಅಥವಾ ಸಹಿ ಮಾಡೋದಾಗಿದ್ರೆ ಸಹಿ ಮಾಡಿ ದಿನಾಂಕವನ್ನ ನಮೂದಿಸಿ. ಒಂದ್ ವೇಳೆ ನಿಮ್ಮ ತಂದೆಯ ಪರವಾಗಿ ಯಾರಾದ್ರೂ ಮಕ್ಕಳು ತುಂಬುತ್ತಾ ಇದ್ರೆ ನಿಮ್ಮ ನಡುವಿನ ಸಂಬಂಧ ಮೆನ್ಷನ್ ಮಾಡಿ ನಿಮ್ಮ ಸಹಿ ಹಾಕಿ ಅದರ ಪಕ್ಕದಲ್ಲಿ ದಿನಾಂಕವನ್ನ ಎಂಟ್ರಿ ಮಾಡಿ. ಕೊನೆಯದಾಗಿ ಎಲ್ಲಾ ವಿವರಗಳನ್ನ ಮತ್ತೊಮ್ಮೆ ಪರಿಶೀಲಿಸಿ ನಿಮಗೆ ನೀಡಿರುವಂತಹ 2 ಫಾರಂಗಳಲ್ಲಿ ಸೇಮ್ ಮಾಹಿತಿಯನ್ನ ತುಂಬಬೇಕು. ನಂತರ BLO ಕಡೆಯಿಂದ ಮತ್ತೊಮ್ಮೆ ಪರಿಶೀಲಿಸಿ ಅವರದೊಂದು ಸಹಿಯನ್ನ ಹಾಕಿಸಿ ಒಂದು ಫಾರಂ ಅನ್ನ BLOಗೆ ನೀಡಿ ಇನ್ನೊಂದು ಫಾರಂ ಅನ್ನ ನಿಮ್ಮಲ್ಲೇ ಇಟ್ಕೊಳ್ಳಿ. ಯಾಕಂದ್ರೆ ಇದು ಅಕ್ನಾಲೆಜ್ಮೆಂಟ್ ಇದ್ದ ಹಾಗೆ. ನೋಡಿದ್ರಲ್ಲ ವೀಕ್ಷಕರೇ, ಸುಲಭ ವಿಧಾನದಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಈ ಎನ್ಯುಮರೇಷನ್ ಫಾರಂ ಅನ್ನ ಹೇಗೆ ತುಂಬಬೇಕು ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ನಿಮಗೇನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡೌಟ್ಸ್ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ಏನಾದ್ರೂ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಹಂಚ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಶುಭ ದಿನ.